ನನಗೆ ಕೋಮಕ್ಕೆ ಹೊರಟೋಗಿದ್ದೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಮ್ಮ ಹುಡುಗಿ ಈ ಥರ ಬೇಡ್ಕೊಂತು. ಡಾಕ್ಟ್ರು ಆಗೋದೇ ಇಲ್ಲ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ನಮ್ಮ ಹುಡುಗಿ ಬೇಡ್ಕೊಂಡ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಬೆಳಗ್ಗೆ ಡಾಕ್ಟ್ರು ಪರವಾಗಿಲ್ಲ ಹುಷಾರಾಗ್ತಾರೆ ಅಂತ ಹೇಳಿದ್ರು. ಆವಾಗಿಂದ ಈ ತಾಯಿನ ನಾನು ನಂಬ್ಕೊಂಡಿದ್ದೀನಿ, ಪೂಜೆ ಕೊಡಬೇಕು ಅಂತ ಬಂದಿದ್ದೀನಿ ಸ್ವಾಮಿ. ನಾನು ಅಲ್ಲಿ ಯಾವ ಹಾಸ್ಪಿಟಲ್ ಸುಬ್ರಹ್ಮಣ್ಯಪಳ್ಳಿ ಅಂತ ಪಕ್ಕ ಹಳ್ಳಿ. ಇವರು ಒಂದು ವರ್ಷದ ಕೆಳಗೆ ಬಂದಿದ್ವಿ, ಎಲ್ಲಾದ್ರೂ ಕೆಲಸ ಸಿಕ್ಕಿಲ್ಲ. ಇಲ್ಲಿ ಬಂದು ಫೋಟೋ ತಗೊಂಡವ್ರಿಗೆ ಬೇಡ್ಕೊಂಡ್ವಿ. ಒಂದು ವರ್ಷದೊಳಗೆ ಇವ್ರಿಗೆ ಕೆಲಸ ಸಿಕ್ತು. ಮೊನ್ನೆ ರೀಸೆಂಟಾಗಿ ನಮಗೆ ಬೈಕು ಯಾರೋ ಇಸ್ಕೊಂಡು ಹೋಗಿದ್ರು. ಎಲ್ಲ 5 ನಿಮಿಷ ತಂದು ಕೊಡ್ತೀನಿ ಅಂದರು. ಒಂದು 5-6 ದಿನ ತಂದು ಕೊಟ್ಟಿಲ್ಲ. ಇವಾಗ ಈ ತಾಯಿ ಹತ್ರ ಫೋಟೋ ಇತ್ತಲ್ಲ ಬೇಡಿಕೆಂದಾರ 12 ಗಂಟೆಗೆ. ಬೆಳಿಗ್ಗೆ 3:15ಗೆ ಅವರೇ ಫೋನ್ ಮಾಡಿದ್ರು, ಮಂಜೂರಲ್ಲಿ ಇದೆಯಾ ಅಂತ. ಭಕ್ತರಿಗೆ ಭಗವಂತ ಕಾಣಿಸ್ತಾರೆ ಸಿಗ್ತಾನೆ. ಇನ್ನೊಂದು ಸಮಯ ನನ್ನಲ್ಲಿ ಕಾರ್ ಐತೆ, ಬಾಡಿಗೆ ಟೈಮ್ನಾಗ ಅದೊಂದು ಬೇಡಿಕೊಂಡ್ರೆ ಅದು ಏನೇನೋ ಗೊತ್ತಿಲ್ಲ, ಆಟೋಮೆಟಿಕ್ ಫೋನ್ ಸರಿ ಬಾಡಿಗೆ ನಿಜ. ಅದು ತಮ್ಮ ಭಕ್ತಿ ನನಗೆ ಏನು ಅಂತ ಗೊತ್ತಿರಲಿಲ್ಲ. ಫೇಸ್ಬುಕ್ ನೋಡ್ತಾ ಇದ್ದೆ, ಅವಾಗ ನಿಮ್ಮ ದೇವ್ರದ್ದು ಬರ್ತಾ ಇತ್ತು. ನಂಗೆ ತುಂಬ ಕಾಲು ನೋವಾಗಿತ್ತು, ಅದು ಇನ್ಫೆಕ್ಷನ್ ಆಗಿ. ಅವಾಗ ಆದಾಗ ನಾನು ಈ ದೇವ್ರಿಗೆಲ್ಲ ಸುಮಾರು ನೋಡಿದೆ. ನೋಡಿ ಆಮೇಲೆ ಲಾಸ್ಟಿಗೆ ನಾನು ಆ ಫೋಟೋ ತಗೊಂಡು ನಾನು ದೇವ್ರಿಂದ ಇಟ್ಬಿಟ್ಟು ನಾನು ನನ್ನ ಆರೈಕೆ ಮಾಡಿಕೊಂಡೆ. ಅದು ಮಾಡ್ಕೊಂಡ್ಮೇಲೆ ನನಗೆ ವಾಸಿಯಾಗಿದೆ, ಇವಾಗ ಕಮ್ಮಿ ಆಗಿದೆ. ಅವಳಿಗೆ ಶುಗರು BP ಎಲ್ಲ ಇದೆ. ನಮಗೆ ಗ್ಯಾಂಗ್ರಿಂಗ್ ಆಗ್ಬಿಡುತ್ತೆ ಅಂತ ನಾನು ತುಂಬ ಎದುರುಬಿಟ್ಟಿದ್ದೆ. ನಾನು ಅಷ್ಟು ಎದುರಿದ್ರೆ ಅಂದ್ರೆ ಅಷ್ಟಿಷ್ಟು ಎದುರಿಲ್ಲ, ನಾವು ತುಂಬಾನೇ ಎದುರುಬಿಟ್ಟಿದ್ವಿ. ಕಣ್ಣೀರ ದೇವ್ರಿಗೆ ಗೊತ್ತು. ಆಮೇಲೆ ಯಾವಾಗ ಆ ದೇವ್ರಿಗೆ ಅರ್ಸ್ಕೊಂಡ್ಲು, ನಾವು ಬಂದು ಹೇಳಿದ್ಲು ಫೋಟೋ ತೋರಿಸಿ, ಆವಾಗ ನನ್ಗೆ ಆಗುತ್ತೆ ಅನ್ನೋದು ನಂಬಿಕೆ ಅವಳಿಗೆ ಫುಲ್ಲು 100% ನಂಬಿಕೆ ಬಂತು. ತೂತಾಗ್ಬಿಟ್ಟಿತ್ತು ಕಣಪ್ಪ, ಭಯ ಅಂದ್ರೆ ಭಯ ಆಗ್ಬಿಟ್ಟಿತ್ತು. ಹಂಗಾಗಿ ಇವತ್ತು 1 ತಿಂಗಳ ಆಗೋಯ್ತು, ಮೇಲಾಯ್ತು. ಇವತ್ತು ಇದ್ದಕ್ಕಿದ್ದಾಗೆ ನಾವು ಬರಲೇಬೇಕು. ನಾವು ಯಾವ ಊರು ತಮ್ಮದು? ಬೆಂಗಳೂರು ಜಿಲ್ಲೆ ನಮ್ದು. ನಾವು ದಾಳಿಂಬೆ ಬೆಳೀತಾ ಇದ್ವಿ. ಈ ಸಾರಿ 3 ತಿಂಗಳಾದಾಗ ಒಂದು ದಾಳಿಂಬೆಗೆ ಬರೋಂಥ ಮಹಾಮಾರಿ ರೋಗ ಬಂತು. ಆಮೇಲೆ ಈ ತಾಯಿಯನ್ನು ಫೇಸ್ಬುಕ್ಕಲ್ಲಿ ನೋಡಿ ಬೇಡ್ಕೊಂಡ್ವಿ, ಅಮ್ಮ ಈ ಬೆಳೆನ ಯಾವುದೇ ರೀತಿ ತೊಂದರೆಯಿಂದ ಕಾಪಾಡಿಕೊಡು ಅಂತ. ನಮಗೆ ಕಾಪಾಡಿಕೊಟ್ಟು ನಮಗೆ ಸಾಕಷ್ಟು ಅದರಿಂದ ಒಳ್ಳೆಯದಾಯಿತು. ಆದ್ದರಿಂದ ಇಲ್ಲಿಗೆ ಬಂದು ಆ ತಾಯಿಗೆ ಏನು ಮನಸ್ಸಿನಲ್ಲಿ ನಾವು ಅಂದ್ಕೊಂಡಿದ್ದೀವೋ ಅದನ್ನು ನೆರವೇರಿಸಿ ಆ ತಾಯಿಯಿಂದ ಆಶೀರ್ವಾದ ಕೊಟ್ಕೊಂಡು ಹೋಗ್ಬಿಟ್ಟು ತೃಪ್ತಿ ಮಾಡಿ ಅವರಿಂದ ಆಶೀರ್ವಾದ ತಗೊಂಡು ಹೋಗ್ಬೇಕು. ಇಲ್ಲಪ್ಪ, ಇನ್ನು ಮುಂದಿನ ವರ್ಷ ಇನ್ನೂ ತುಂಬ ಉತ್ತಮ ಬೆಳೀಲಿ. ನಾವು ಹುಷಾರಿಲ್ಲದೆ ಫುಲ್ ಸುಸ್ತಾಗಿದ್ರು. ಇಲ್ಲಿ ಬಂದು ಬರೋಕ್ಕಿಂತ ಮುಂಚೆ ನಾವು ಓದ್ಬತ್ತಿ ಬೆಳಗ್ಗೆ ನೈಟ್ ಒಂದು ಬೆಳಿಗ್ಗೆ ಹೊತ್ತಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಅಂತ ಕರೆದೆ, ತಗೊಂಡು ಬರಪ್ಪ ಅಂತ. ಇಲ್ಲ ಕಡೆ ಏನೂ ಇಲ್ಲ, ಚೆನ್ನಾಗಿ ನೈಟ್ ಒಂದು. ಅದಾದಮೇಲೆ ಇಲ್ಲಿ ಬೆಳಗ್ಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು. ಯಾವ ಇಲ್ಲೇ ಜಾವಗಲ್ಲ ಸಿಂಗಲ್. 20 ದಿವಸದ ಮುಂದೆ ಇಲ್ಲಿ ಬಂದಿದ್ವಿ. ನಮ್ಮ ಚಿಕ್ಕಮ್ಮರವ್ರಿಗೆ ಬೋರ್ ಹಾಕ್ಸಿದ್ರು. ಅವರು ನೀರು ಬಿಟ್ಟರೆ ಮತ್ತೆ ನಾನು ತಿರ್ಗಾ ಬಂದ್ಬಿಡ್ತೀವಿ ಅಂತ ಹೇಳಿದ್ರು. 260 ಅಡಿಗೆ 3 ಇಂಚು ನೀರು ಬಿಡ್ತದೆ. ದುಮ್ಮಿ ಹೊಳಲ್ಕೆರೆ ತಾಲೂಕು. ಹಿಂಗಾಗಿ ಸುಮಾರು ಅಂತಂದ್ರೆ ಒಂದು 15-20 ದಿವಸ ಒದ್ದಾಡಾಡು ಹೊಟ್ಟೆ ನೋವು ಬಂದು ಪ್ರತಿ ದಿವಸ ಜಾರು ಹೋಗಿದ್ದೇನೋ ಅನ್ಬೇಕು. ಅವಾಗ ಅಲ್ಲಿಂದ ನಮಗೆ ಕೈ ಮುಗಿದು, ಅಮ್ಮ ಬಂದ್ರೆ ಸಂಧಾನ ಕೊಯ್ನಾದ್ರೆ ಬಂದು ಪೂಜೆ ಮಾಡ್ಸ್ಕೊಂಡ್ಬರ್ತೀವಿ, ಅರ್ಕೆ ಹಾಕ್ತೀವಿ ಅಂತ ಬಂದು ಪೂಜೆ ಮಾಡಿಸ್ಕೊಂಡು ಅರ್ಕೆ ಇತ್ತು ನಮ್ದೇನೋ ಬೇಡಿದ್ದು ಅರ್ಕೆನಲ್ಲಿ ಹಾಕಿ ಹೋಯ್ತು. ಎಲ್ಲ ತೀರ್ಸೋ ಅಮ್ಮಗೆಲ್ಲ ಭಾಳ ಚೆನ್ನಾಗಿ ವಯನ ಮಾಡ್ಕೊಟ್ಲು. ಬಂದಿದ್ದು ನಾವು ಇಬ್ಬರು. ಆಮೇಲೆ ನನ್ನ ಮಗಳು ಒಂದು ಡೆಲಿವರಿ ಆಗಲಿ ಸುಖವಾಗಿ ಅಂತ ಇದ್ದು ಡೆಲಿವರಿ ಆಯ್ತು. ಡಕ್ಕಿ ನಮ್ಮ ಕೈಗೆ ಇದ್ದಿದ್ದನ್ನು ಕಾಣಿಕೆ ಹಾಕ್ತಂದು ಹಾಕಿ ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಸಂಧಾನಕ್ಕೆ ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಕರ್ಕೊಂಬರ್ತೀನಿ. ನಮ್ಮನ್ನು ಆಮೇಲೆಲ್ಲ ಕರ್ಕೊಂಬರ್ತೀನಿ, ಪಾಪನ ಕರ್ಕೊಂಬರ್ತೀನಿ. ಆದರೆ ಭಾರಿ ಒಳ್ಳೇದಾಗ್ಬಿಡ್ತು ನಿಜ. ಎಷ್ಟು 50,000 ರೂಪಾಯಿ ಖರ್ಚು ಮಾಡಿದ್ರು ವೈನಾಗ್ತಿರಲಿಲ್ಲ. ಲಕ್ಷಗಟ್ಟಲೆ ಖರ್ಚು ಮಾಡೋ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಅದು ನೆನ್ಸ್ಕೊಂಡ್ರೆ ಅವಳು ಕಣ್ಣೀರು ಬರುತ್ತೆ. ಅಷ್ಟು ಮಟ್ಟಿಗೆ ವೈನ ಮಾಡ್ಕೊಡ್ತಾಯಿ ನಮಗೆ. ಇಲ್ಲಿಂದ ಫೋಟೋ ಎಲ್ಲ ತಗೊಂಡೋಗಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ ಮನೆಯಲ್ಲಿ ನಾವು. ಇವನು ಟ್ರಾವೆಲ್ ಎಲ್ಲ ಮಾಡೋ ತರಕಾರಿಗಳು ಲೋಡುಗಳೆಲ್ಲ ನೈಟ್ ಎಲ್ಲ ನಿದ್ದೆ ಮಾಡಲ್ಲ. ನಿದ್ದೆ ಮಾಡಿದ್ರೆ ಪ್ರಾಬ್ಲಮ್ ಇಂದ ಏನು ಅಂತ ಗೊತ್ತಿಲ್ಲ. ಅವ್ನ ಬ್ರೈನ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದು, ನರ ಎಲ್ಲ ಬ್ಲಾಕ್ ಆಗ್ಬಿಟ್ಟು ತುಂಬಾ ಒಂಥರ ಮೈ ಮೇಲೆ ಅವ್ನ ಜ್ಞಾನ ಇದ್ದಂಗೆ ಒಂಥರ ಏನ್ ಮಾತಾಡ್ತೀನಿ, ತಿನ್ನೋದು, ಊಟ ಗೀಟ ಎಲ್ಲ ಬಿಟ್ಬಿಟ್ಟಿದೆ. ತಲೆನೋವು, ಭಾರ ಜಾಸ್ತಿ. ಆಮೇಲೆ ಹಾಸ್ಪಿಟಲ್ ಸ್ಕ್ಯಾನಿಂಗು ಎಲ್ಲ ಮಾಡಿದ್ಮೇಲೆ ಇಮ್ಮನ್ಸ್ ಹಾಸ್ಪಿಟಲ್ ಬರ್ಕೊಟ್ರು. ಅಲ್ಲೋದ್ಮೇಲೆ ಈ ತರ ಹಿಂಗಾಗಿದೆ. ನಾವ್ ಹೇಳಕ್ಕಾಗಲ್ಲ, ಅದು ಕ್ಲಿಯರ್ ಮಾಡಕ್ ಆಗೋದಿಲ್ಲ. ಎಷ್ಟು ದಿನ ಇರ್ತಾನೆ ಹಂಗಿರ್ಬೋದು, ಅಥವಾ ವಾಸಿ ಆದ್ರೂ ಆಗ್ಬೋದು, ಆಗದಿರೋ ಇರ್ಬೋದು. ನಾವು ಹೇಳೋಕ್ಕಾಗಲ್ಲ ಅಂದರು. ನಮ್ಮ ಮಗನ ಫೋನ್ ಮಾಡಿ ಕೇಳಿದೆ, ಅವನೇ ಕರ್ಕೊಂಡು ಹೋಗಿದ್ದಿದ್ದೆ ಹಾಸ್ಪಿಟ್ಲಿಗೆ, ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದ. ಹಿಂಗೆ ಅಂತ ಹೇಳಿದ್ರು ಹಾಸ್ಪಿಟ್ಲ್ ಅಂದರು. ನನ್ನ ತಕ್ಷಣಕ್ಕೆ ನಮ್ಮ ಮನೇಲಿ ಅಮ್ಮನ ಫೋಟೋ ಇದೆ, ಅಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ಅಮ್ಮನ ಬೇಡ್ಕೊಂಡೆ, ಕೊಡು, ಎಲ್ಲೋ ದುಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ ಮಕ್ಕಳಿಗೆ. ಈ ವಯಸ್ಸಿಗೆ ಮಕ್ಕಳಿಗೆಲ್ಲ ಈ ಥರ ಹಿಂಗೆಲ್ಲ ಮಾಡಬೇಡಮ್ಮ, ಅವನಿಗೆ ಆರೋಗ್ಯ ಕೊಟ್ಬಿಟ್ಟು ಕಾಪಾಡಮ್ಮ, ಅವ್ನಿಗೆ ಒಳ್ಳೇದು ಮಾಡ್ತಾಯಿ. ನೀನು ಸನ್ನಿಧಾನಕ್ಕೆ ಬಂದು ಕಾಣಿಕೆ ಕಟ್ಕೊಂಡೆ, ನೀನು ಕಾಣಿಕೆಗೆ ನೀನು ಉಂಡಿಗೆ ಬಂದ ನಾನು ಹಾಕ್ತೀನಮ್ಮ, ಅವ್ನು ಚೆನ್ನಾಗಾದ್ರೆ ಅಂದ್ಬಿಟ್ಟು ಅಂತ. ಹಂಗಾಗಿ 3 ದಿನಕ್ಕೆ ಅವ್ನು ಚೆನ್ನಾಗಿ ಮನೆಗೆ ಬಂದ. ಇವಾಗ ಏನಿಲ್ಲ, ಆರಾಮಾಗಿ ಚೆನ್ನಾಗಿದೆ. ಹೋಬಳಿಯಿಂದ ಯಾಲೆಹಳ್ಳಿಯಿಂದ ಬಂದಿರೋದು ನಾನು. ನನಗೆ ಒಂದು 3-4 ತಿಂಗಳಿಂದ ಗದ್ದೆಗೆ ಹೋದರೆ ಕೆಲಸ ಮಾಡೋಕ್ಕಾಯ್ತಿರಲಿಲ್ಲ, ಕಾಲು ಕೈಗಳೇ ಬಂದಿರಲಿಲ್ಲ. ಫುಲ್ ಎಲ್ಲ ವ್ಯವಸಾಯ ಎಲ್ಲನೂ ಎಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಏನೂ ಮಾಡೋಕ್ಕಾಗಿದ್ದೇನೆ. ಹಂಗೆ ಯೂಟ್ಯೂಬಲ್ಲಿ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದು
ನೋಡ್ಬಿಟ್ಟವ ಹಿಂಗೆ ಬಂದು ನಮ್ಗೆ ಒಳ್ಳೇದು ಮಾಡ್ಕೊಡೋ ಹಿಂಗೆ ಕಾಲಕ್ಕೆ ಕೆಲಸ ಮಾಡಂಗೆ ಮಾಡ್ಕೊಡವ. ನಾನು 2 ಆಳು 3 ಆಳು ಕೆಲಸ ಮಾಡ್ತಿದ್ದೀನಿ ಒಬ್ಬನೇ, ಬೆಳಿಗ್ಗೆ ಸಾಯಂಕಾಲವ್ರಿಗೆ ಏನೂ ಮಾಡೋಕ್ಕಾಯ್ತಿಲ್ಲ. ತೋಟದಲ್ಲಿ ಕೆಲಸ ಬಿದ್ದರೂ ಮಾಡೋಕ್ಕಾಯ್ತಿರಲಿಲ್ಲ. ಆಗ ಹಿಂಗೆ ಒಂದು ನಿನ್ನ ಜಾಗಕ್ಕೆ ಪೂಜೆ ಮಾಡಿಸ್ಕೊಬತ್ತೀನಿ ಕವ ಹಿಂಗೆ ಅಂದ್ಬಿಟ್ಟು ಅರ್ಸ್ಕೊಂಡು 1-2-3 ದಿನ ಇನ್ಬಿಟ್ಟು ರಿಕವರಿ ಮಾಮೂಲಿ ಹೆಂಗಾದಿ ಹಂಗೆ ಅದೇ ಯಾವಾರನು ಫುಲ್ ಅದ್ಗೆಟ್ಟಾಗಿದ್ದಲ್ಲ ಸರ್ ಬಂದು ಈಗ ಒಂದು ಮಟ್ಟಕ್ಕೆ ಅವನಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ. ಈ ಪಕ್ಕ ರೈತ ಮಗನೇ? ಹಾಂ, ಪಕ್ಕ ರೈತ, ಹುಟ್ಟಿಲ್ಲ ಮಣ್ಣಿನ ಮಗ, ದೇವ್ರು ನಿಂಗೆ ಆಯಸಾರ ಕೊಡ್ಲಪ್ಪ, ಚೆನ್ನಾಗಿ ಬೆಳೆ ನಿಂತು ನೀರು ಬರ್ಲಿಕ್ಕಂದ. ಇಲ್ಲಿ ಒಣಕೈ ಮಾಡ್ಕೊಂಡು ಫೋಟೋ ತಗೊಂಡೋಗಿ ಇದಕ್ಕೆ ಬೋರಿಗೆ ಹಾಕಿದ್ವಿ. ಆಮೇಲೆ ಅಲ್ಲಿಗೊಂದು 2 ತಿಂಗಳು ಬಿಟ್ಬಿಟ್ಟು ನೀರು ಆದ್ಮೇಲೆ ರೀಬೋರ್ ಮಾಡ್ಕೋಬೇಕು, ನೀರು ಕಮ್ಮಿ ಆಗಿತ್ತು ಅಂದ್ಬಿಟ್ಟು ಹೇಳ್ತಾ ಇದ್ರ. ರೀಬೋರ್ ಮಾಡ್ತಕೊಂಡ್ಬಿಟ್ಟು ಬೋರ್ಲರಿಗೆಲ್ಲ ಫೋನ್ ಮಾಡ್ಕೊಂಡು ಸಂಜೆನೆ ಬರೋಕೆ ಹೇಳಿದ್ರು. ಲೆಂತ್ ಎಸನ ಅಂದ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಲೆಂತ್ ಇಳಿಸಿ ನೋಡೋಣ ಅಂತ ಅಂದ್ಬಿಟ್ಟು ಅದು ಸೀದಾ ಹೋಯ್ತು. ಮತ್ತೆ ಏನು ನಿಲ್ಲಿಲ್ಲ, ಬೋರ್ಲರಿನ ಕರೆಸ್ಲಿಲ್ಲ, ಏನಿಲ್ಲ. ಅದಕ್ಕೆ ಬಂದು ಮೊಡ್ಲಕ್ಕಿ ಕೊಟ್ಟು ಅನ್ಕೈ ಮಾಡ್ಕೊಂಡು ಹೋಗ್ತೀನಿ. ನೀರು ಬರ್ತಾ ಇದೆ, ಬೋರ್ ಮೋಟರ್ ಗಿಡ ಸೇರ್ಕೊಂಡಿಲ್ಲ. ಯಾವ ಊರು ತಂಗಿ? ಅರ್ಸಿಗೆರೆ. ಅದೇ ಥರ ನಿಮಗೆ ನಿಮ್ಮ ತೋಟಕ್ಕೆ ನಿಮ್ಮ ಹೊಲಕ್ಕೆ ಸಾಕಷ್ಟು ನೀರು ಬರಲಿ ತಂಗಿ. ಸಾಕ ಆ ನಂಬಿಕೆನೇ ಹೇಳಿದ್ದು ಬರ್ತವೆ ಹೋಗಿ. ನಾನು ಹೇಳಿದ್ದವ ಫೀಸ್ ಕೊಟ್ಟಿದ್ದ ಅಣ್ಣಂಗೆ, ಅವಳೆ ಅಣ್ಣ ಅನ್ನವ. ಹಾಂ ತಂಗಿ, ನಮ್ಮ ಮಗಳಿಗೆ ಸೈನಸ್ ಆಪರೇಷನ್ ಆಗಿತ್ತು. ಆದ್ರೂ ಅವ್ರಿಗೆ ಹುಷಾರಿರಲಿಲ್ಲ. ತಿರ್ಗಾ ಆಸ್ಪತ್ರೆಗೆ ತೋರಿಸಿದಾಗ ತಿರ್ಗಾ ಅಡ್ಮಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಕೈ ಮುಕ್ಕೊಂಡೆ. ಅವಾಗ ಏನು ಬೇಡ, ಮಾತ್ರೆಲ್ಲ ಸರಿ ಹೋಗುತ್ತೆ ಅಂತಂತ ಹೇಳಿದ್ರು. ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ಇದಕ್ಕಿದಂಗೆ ಕಿಡ್ನಿ ಮತ್ತು ಹಾರ್ಟ್ ಅಟ್ಯಾಕು, ಆಮೇಲೆ BP ಶುಗರು ಮತ್ತು ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಸ್ಟಂಟ್ ಹಾಕಿದ್ರು. ಅದಾದಮೇಲೆ ಬ್ಲಡ್ಡೆಲ್ಲ ಹೆಪ್ಕಡ್ತಾ ಇದೆ, ಉಳಿಯಲ್ಲ. ಒಂದು ಭಾಗ ಹಾರ್ಟ್ ಕೆಲಸ ಮಾಡ್ತಾ ಇಲ್ಲ, ಮತ್ತು ಲಿವರೆಲ್ಲ ಡ್ಯಾಮೇಜ್ ಆಗಿದೆ, ಉಳಿಯಲ್ಲ ಅಂತಂತ ಐಸಿಯುನಲ್ಲಿ ಹೇಳಿದ್ರು. ಅದಾದಮೇಲೆ ಅಮ್ಮನಿಗೆ ಬೇಡ್ಕೊಂಡೆ, ಆರಿಸ್ಕೊಂಡೆ. ಅದಾದರೂ 1 ಅವರ್ ಸಾಯಂಕಾಲ ಅಷ್ಟೊತ್ತಿಗೆ ರಿಕವರ್ ಆದರು ಅಂತ ಹೇಳಿದ್ರು. ನಾಳೆಗೆ ಐಸಿಯುಯಿಂದ ವಾರ್ಡಕ್ಕೆ ತಂದು ಕೊಟ್ಟರು. ಅದಾದಮೇಲೆ ಇವಾಗ ಡಯಾಲಿಸಿಸ್ ಅವೆಲ್ಲ ಏನೇನೋ ಹೇಳಿದ್ರು. ಏನೂ ಬೇಡ, ಕಿಡ್ನಿ ಡ್ಯಾಮೇಜ್ ಆಗಿದ್ದು ರಿಕವರ್ ಆಗ್ತಾ ಇದೆ, ಹಾರ್ಟ್ ಸರಿ ಹೋಗಿದೆ ಅಂತ ಈಗ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಈಗ ಚೆನ್ನಾಗಿದ್ದಾರಮ್ಮ? ಈಗ